ಸರ್ಕಾರಿ ಜಮೀನಿಗೆ ಪ್ರಭಾವಿ ಉದ್ಯಮಿಯ ಕನ್ನ. ಭೂ ಕಬಳಿಕೆ ಪ್ರಶ್ನೆ ಮಾಡಿದವರ ಮೇಲೆಯೇ ದರ್ಪ ಬೆರೆಯಲಾಗಿದೆ. ರೈತರು ಮಾತ್ರವಲ್ಲ, ಅಧಿಕಾರಿಗೂ ಭೂಗಳ್ಳನ ಬೆದರಿಕೆಯಂತೆ 7 ಎಕರೆ ಜಮೀನು ಖರೀದಿ ಮಾಡಿ 16 ಎಕರೆ ಒತ್ತುವರಿ ಮಾಡಿಕೊಂಡಿರುವಂತಹ ಗಂಭೀರ ಆರೋಪ. ಮಂಡ್ಯದ ಚಂದಗಾಲು ಸಮೀಪ ಸರ್ಕಾರಿ ಭೂಮಿ ಒತ್ತುವರಿ ಮಾಡಲಾಗಿದೆ. ಅದನ್ನ ಪ್ರಶ್ನೆ ಮಾಡಿದ್ರೆ ದರ್ಪ ಬೇರೆ ತೋರಿಸ್ತಾರಂತೆ. ಬೆಂಗಳೂರಿನ ಮೊಹಮ್ಮದ್ ಫಾರೂಕ್ನಿಂದ ಭೂ ಕಬಳಿಕೆ ಆಗಿದೆ ಅಂತೆ. ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಿದ್ದ ಈ ಫಾರೂಕ್ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎಂಟ್ರಿ ಬೆನ್ನಲ್ಲೇ ಒತ್ತುವರಿ ತೆರವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೋಮಾಳದ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಆ ಮೂಲಕ ಸರ್ಕಾರಿ ಜಮೀನಿಗೆ ಕನ್ನ ಹಾಕಲಾಗಿತ್ತು, ಅಂದ್ರೆ ಅದನ್ನ ಅತಿಕ್ರಮಣ ಮಾಡಲಾಗಿತ್ತು. ತಮಗೆ ಇರುವಂತಹ ಜಾಗ ಬಿಟ್ಟು ಸರ್ಕಾರಿ ಜಾಗ ಅಕ್ಕಪಕ್ಕ ಇರುತ್ತಲ್ಲ, ಅಲ್ಲೆಲ್ಲ ಕಾಂಪೌಂಡ್ ಅನ್ನ ನಿರ್ಮಿಸಿ ಆ ಜಾಗವನ್ನ ಕೂಡ ಅತಿಕ್ರಮಣ ಮಾಡೋದಕ್ಕೆ ಮುಂದಾಕಿದ್ರಂತೆ. ಇದನ್ನ ಪ್ರಶ್ನೆ ಮಾಡಿದ್ರೆ ದರ್ಪ ತೋರಿಸೋದಕ್ಕೆ ಮುಂದಾದ್ರು. ಯಾವಾಗ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಎಂಟ್ರಿ ಆಯ್ತು, ಅತಿಕ್ರಮಣ ಆಗಿರುವಂತಹ ಜಾಗ, ಅಲ್ಲೇನು ಕಟ್ಟಡ ಕಟ್ಟಿದ್ರಲ್ಲ, ಕಾಂಪೌಂಡ್ ಕಟ್ಟಿದ್ರಲ್ಲ, ಅದನ್ನ ತೆರವು ಮಾಡಲಾಗಿದೆ JCB ಮೂಲಕ. ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ನಾವು ಎಲ್ಲರನ್ನೂ ಕರ್ಕೊಬಂದು ಒತ್ತುವರಿನ ತೆರವು ಮಾಡಿಸ್ಬೇಕು. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಬೇಡ. ನಾವು ಏನು ನನಗೆ ಬೇಕಾಗಿರೋದು ಇವಾಗಿಲ್ಲಿ ನಮಗೆಲ್ಲರಿಗೂ ಬೇಕಾಗಿರೋಂಥದ್ದು ಸರ್ಕಾರಿ ಜಮೀನು ನಮ್ಗೆ ಉಳಿಸ್ಕೋಬೇಕು. ಅವ್ರ ಜಮೀನು ಅವ್ರು ಯಾರ ಹತ್ರ ತಗೊಂಡಿದ್ದಾರೆ ಅವ್ರು ಯೂಸ್ ಮಾಡ್ಕೊಳ್ಳಿ. ನಾವು ಅದಕ್ಕೆ ತಕರಾರು ಮಾಡಿಲ್ಲ. ಪ್ಲಸ್ ಅದರಲ್ಲಿ ಲೀಗಲ್ ಆಗಿ ಅದೇನು ಮಾಡಿದ್ದಾರೆ ಅದನ್ನು ತೆಗಿಸ್ಬೇಕು. ಅವರು ಈಗ ಅಲಿನೇಷನ್ ಮಾಡಿಸ್ಕೊಂಡಿದ್ದಾರೆ, ಅದಕ್ಕೆ ಯಾವುದೇ ಥರದ ಪಂಚಾಯತಿ ಪರ್ಮಿಷನ್ ತಗೊಂಡಿಲ್ಲ. ಇವೆಲ್ಲ ಪರ್ಮಿಷನ್ ತಗೋಬೇಕು. ತಗೊಂಡು ಅಲ್ಲಿ ತನಕ ಏನು ನಾವು ಕ್ರಮ ವಹಿಸ್ತೀವಿ. ಮಂಡ್ಯದಲ್ಲಿ ದಿನೇ ದಿನೇ ಸರ್ಕಾರಿ ಭೂಮಿಗೆ ಕನ್ನ ಹಾಕೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಪ್ರಭಾವಿ ವ್ಯಕ್ತಿಯೊಬ್ಬ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದ. ಆ ಒತ್ತುವರಿ ಜಮೀನನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವ ವಹಿಸಿ ತೆರವುಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದರೆ ಈಗಾಗಲೇ ತೆರವುಗೊಳಿಸಿದ್ದಾರೆ. ಸದ್ಯ ನಾನು ಆ ಸ್ಪಾಟಲ್ಲಿದ್ದೀನಿ. ಮಂಡ್ಯ ತಾಲೂಕಿನ ಚಂದಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಈ ಒಂದು ಸ್ಪಾಟ್ನಲ್ಲಿ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿಯೊಬ್ಬ ಅಂದರೆ ಮೊಹಮ್ಮದ್ ಫಾರೂಕ್ ಎಂಬ ಇಲ್ಲಿ ಅಕ್ರಮವಾಗಿ ರೆಸಾರ್ಟನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾವುದೇ ಪರ್ಮಿಷನ್ ಇಲ್ಲದೆ ಇಲ್ಲಿ ರೆಸಾರ್ಟನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸರ್ಕಾರಿ ಜಮೀನಿಗೂ ಕೂಡ ಕನ್ನ ಹಾಕುವಂಥ ಕೆಲಸಕ್ಕೆ ಈತ ಮುಂದಾಗಿದ್ದ. ಅಂದ್ರೇನು, ಈ ರೆಸಾರ್ಟ್ಗೆ ಹೊಂದಿಕೊಂಡಂತೆ ಇದ್ದಂಥ ಜಮೀನನ್ನು ಗೋಮಾಳ ಅಂದರೆ ಸರ್ವೆ ನಂಬರ್ 94ರಲ್ಲಿ ಸುಮಾರು 107 ಎಕರೆ ಸರ್ಕಾರಿ ಜಮೀನಿದೆ. ಆ ಸರ್ಕಾರಿ ಜಮೀನಲ್ಲಿ ಸುಮಾರು 22 ಎಕರೆಯನ್ನು ಏನು ಫಾರೂಕ್ ಎಂಬವರು ಒತ್ತುವರಿ ಮಾಡ್ಕೊಂಡಿದ್ರು. ಇವತ್ತು ತೆರವುಗೊಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅಂದರೆ ಸ್ವತಃ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಖುದ್ದು ನಿಂತು ತೆರವು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸಾಕಷ್ಟು ದಿನಗಳಿಂದ ಈ ಭಾಗದ ರೈತರು ಇಲ್ಲಿ ಅಕ್ರಮವಾಗಿ ರೆಸಾರ್ಟ್ ನಡೆಸುತ್ತಿರುವುದು, ಜೊತೆಗೆ ಏನು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರೋದ್ರ ಬಗ್ಗೆ ದೂರು ನೀಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ. ದರ್ಶನ್ ಪುಟ್ಟಣ್ಣಯ್ಯ ಅವರ ಗಮನಕ್ಕೆ ಬಂದ ನಂತರ ತಹಸೀಲ್ದಾರನ್ನು ಸ್ಥಳಕ್ಕೆ ಕರೆಸಿ ಇವತ್ತು ತೆರವುಗೊಳಿಸಿರುವಂಥದ್ದು. ಏನು ಸರ್ಕಾರಿ ಜಮೀನಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಕೇವಲ ಏನು ಗೋಮಾಳ ಮಾತ್ರ ಒತ್ತುವರಿ ಆಗಿರಲಿಲ್ಲ, ಅದ್ರ ಜೊತೆಗೆ ಬಡವರಿಗೆ ಆಶ್ರಯ ಮನೆ ಯೋಜನೆಯಡಿ ನಿವೇಶನ ಕೊಡೋದಕ್ಕೂ ಕೂಡ 4 ಎಕರೆಯನ್ನು ಮಂಜೂರು ಮಾಡಲಾಗಿತ್ತು. ಬಡವರ ನಿವೇಶನಕ್ಕಾಗಿ ಮೀಸಲಿಟ್ಟಿದ್ದಂಥ ಏನು ಆಶ್ರಯ ಮನೆ ಯೋಜನೆಯಡಿ ಮೀಸಲಿಟ್ಟಿದ್ದಂಥ ಜಮೀನು ಕೂಡ ಒತ್ತುವರಿ ಮಾಡ್ಕೊಂಡಿದ್ರು. ಈಗ ಸದ್ಯ ಆ ಜಮೀನನ್ನು ತೆರವುಗೊಳಿಸಲಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಣಭೀಕರ ಮಳೆಗೆ ಉತ್ತರ ಕನ್ನಡ ಅಕ್ಷರಶಃ ನಲುಗಿ ಹೋಗಿದೆ. ಗಂಗಾವಳಿ ನದಿ ಆರ್ಭಟಕ್ಕೆ ಅಂಕೋಲಾದ ಉಳುವರೆ ಕೊಚ್ಚಿ ಹೋಗಿತ್ತು. ಮನೆ ಕಳೆದುಕೊಂಡು ಗ್ರಾಮಸ್ಥರು ಅನಾಥರಾಗಿದ್ದಾರೆ. ಸಂತ್ರಸ್ತರ ಧ್ವನಿಯಾಗಿರುವ ನಿಮ್ಮ ರಿಪಬ್ಲಿಕ್ ಕನ್ನಡ ಸೂರಿಲ್ಲದವರಿಗೆ ಪರಿಹಾರ ಕೊಡಿಸಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಏನು ಹೇಳ್ತೀರಿ? ರಿಪಬ್ಲಿಕ್ ಕನ್ನಡ ಬಂದು ನಿಮ್ಮ ಒಂದು ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ವಿ. ಇಲ್ಲ, ಹೌದು, ನಮ್ಮಳನ್ನ ನಾವು ಅವಾಗ ರಿಪಬ್ಲಿಕ್ ಕನ್ನಡಕ್ಕೆ ತೋಡ್ಕೊಂಡಾಗ 2 ಗಂಟೆಗೆ ಸುದ್ದಿ ಮೂಡಿಸಿದ್ದು, 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ನಾವು ಇದರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹರ್ಷ, ಉಳುವರೆ ಗ್ರಾಮಸ್ಥರ ಮೊಗದಲ್ಲಿ ಹರ್ಷ. ಸೂರು ಕಳೆದುಕೊಂಡು ದಿಕ್ಕು ತೋಚದೆ ಪರದಾಡ್ತಿದ್ದವರ ಮೊಗದಲ್ಲೇ ಮಂದಹಾಸ. ಮನೆಯಿಲ್ಲದೆ ಕಂಗಾಲಾಗಿದ್ದ ಜನರಲ್ಲೇ ಸಮಾಧಾನದ ನಿಟ್ಟುಸಿರು. ಉಳುವರೆ ಗ್ರಾಮಸ್ಥರ ಈ ನಗುವಿಗೆ ಕಾರಣವಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಶಾಸಕ ಸತೀಶ್ ಸೈಲ್.
ನಮ್ಮ ವರದಿಯಿಂದ ಎಚ್ಚೆತ್ತು ಗ್ರಾಮಕ್ಕೆ ಶಾಸಕರ ಭೇಟಿ. ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲೇ ಗಂಗಾವಳಿ ನದಿ ರೌದ್ರ ರೂಪವನ್ನ ತಾಳಿದೆ. ಬೋರ್ಗರೆದ ನದಿ ನೀರು ಉಳುವರೆ ಗ್ರಾಮಕ್ಕೆ ನುಗ್ಗಿ 5ಕ್ಕೂ ಹೆಚ್ಚು ಮನೆಗಳನ್ನ ಕೊಚ್ಚಿಕೊಂಡು ಹೋಗಿದೆ. ಸೂರು ಕಳೆದುಕೊಂಡ ಗ್ರಾಮಸ್ಥರು ಅನಾಥರಾಗಿದ್ರು. ಸಂತ್ರಸ್ತರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯಿಂದ ಎಚ್ಚೆತ್ತ ಅಂಕೋಲಾ ಶಾಸಕ ಸತೀಶ್ ಸೈಲ್, ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹಾಗೂ ಜಿಲ್ಲಾಧಿಕಾರಿಗಳು ಉಳುವರೆ ಗ್ರಾಮಕ್ಕೆ ದೌಡಾಯಿಸಿದ್ರು. ಉಳುವರೆ ಗ್ರಾಮಸ್ಥರಿಗೆ ಪರಿಹಾರ ಘೋಷಣೆ. ಸೂರಿಲ್ಲದವರಿಗೆ 1.2 ಲಕ್ಷದ ಚೆಕ್ ವಿತರಣೆ. ಸೂರು ಕಳೆದುಕೊಂಡ ಮೂವರಿಗೆ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಸ್ಥಳದಲ್ಲೇ 1,20,000 ರೂಪಾಯಿ ಚೆಕ್ ಅನ್ನ ವಿತರಿಸಿದ್ರು. ಸೂರು ಕಳೆದುಕೊಂಡವರಿಗೆ 1 ಲಕ್ಷ ನೆರವನ್ನ ನೀಡುವುದಾಗಿ ಘೋಷಿಸಿದ್ರು. ಏನು ಸಂತ್ರಸ್ತರಿಗೆ ನೆರವು ಘೋಷಿಸುತ್ತಿದ್ದಂತೆ ಉಳುವರೆ ಗ್ರಾಮಸ್ಥರು ಫುಲ್ ಖುಷಿಯಾದ್ರು. ನೋವಿನಲ್ಲಿದ್ದ ಕಣ್ಣುಗಳಲ್ಲಿ ಭರವಸೆಯ ಬೆಳಕು ಮೂಡಿತು. ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ಉಳುವರೆ ಊರಿನ ಗ್ರಾಮಸ್ಥರ ಪರವಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ನೋಡಿದ್ರಲ್ಲ, ನಮ್ಮ ಒಂದು ವರದಿ ಉಳುವರೆ ಗ್ರಾಮಸ್ಥರ ಮೊಗದಲ್ಲೇ ಮಂದಹಾಸವನ್ನ ಮೂಡಿಸಿದೆ. ರಿಪಬ್ಲಿಕ್ ಕನ್ನಡ ಎಂದಿಗೂ ನೊಂದವರ ಪಾಲಿಗೆ ಧ್ವನಿಯಾಗಲಿದೆ. ಕಾರಣ ಇದು ನಿಮ್ಮ ಧ್ವನಿ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ರಣಭೀಕರ ಮಳೆಗೆ ಉತ್ತರ ಕನ್ನಡ ಅಕ್ಷರಶಃ ನಲುಗಿ ಹೋಗಿದೆ. ಗಂಗಾವಳಿ ನದಿ ಆರ್ಭಟಕ್ಕೆ ಅಂಕೋಲಾದ ಉಳುವರೆ ಕೊಚ್ಚಿ ಹೋಗಿತ್ತು. ಮನೆ ಕಳೆದುಕೊಂಡು ಗ್ರಾಮಸ್ಥರು ಅನಾಥರಾಗಿದ್ದಾರೆ. ಸಂತ್ರಸ್ತರ ಧ್ವನಿಯಾಗಿರುವ ನಿಮ್ಮ ರಿಪಬ್ಲಿಕ್ ಕನ್ನಡ ಸೂರಿಲ್ಲದವರಿಗೆ ಪರಿಹಾರ ಕೊಡಿಸಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಏನ್ ಹೇಳ್ತೀರಿ? ರಿಪಬ್ಲಿಕ್ ಕನ್ನಡ ಬಂದು ನಿಮ್ಮ ಒಂದು ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ವಿ. ಇಲ್ಲ, ಹೌದು, ನಮ್ಮಳರನ್ನ ನಾವು ಅವಾಗ ರಿಪಬ್ಲಿಕ್ ಕನ್ನಡಕ್ಕೆ ತೋಡ್ಕೊಂಡಾಗ 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ನಾವು ಇದರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹರ್ಷ. ಉಳುವರೆ ಗ್ರಾಮಸ್ಥರ ಮೊಗದಲ್ಲಿ ಹರ್ಷ. ಸೂರು ಕಳೆದುಕೊಂಡು ದಿಕ್ಕು ತೋಚದೆ ಪರದಾಡ್ತಿದ್ದವರ ಮೊಗದಲ್ಲಿ ಮಂದಹಾಸ. ಮನೆಯಿಲ್ಲದೆ ಕಂಗಾಲಾಗಿದ್ದ ಜನರಲ್ಲಿ ಸಮಾಧಾನದ ನಿಟ್ಟುಸಿರು. ಉಳುವರೆ ಗ್ರಾಮಸ್ಥರ ಈ ನಗುವಿಗೆ ಕಾರಣವಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಶಾಸಕ ಸತೀಶ್ ಸೈಲ್. ನಮ್ಮ ವರದಿಯಿಂದ ಎಚ್ಚೆತ್ತು ಗ್ರಾಮಕ್ಕೆ ಶಾಸಕರ ಭೇಟಿ. ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲೇ ಗಂಗಾವಳಿ ನದಿ ರೌದ್ರ ರೂಪವನ್ನ ತಾಳಿದೆ. ಬೋರ್ಗರೆದ ನದಿ ನೀರು ಉಳುವರೆ ಗ್ರಾಮಕ್ಕೆ ನುಗ್ಗಿ 5ಕ್ಕೂ ಹೆಚ್ಚು ಮನೆಗಳನ್ನ ಕೊಚ್ಚಿಕೊಂಡು ಹೋಗಿದೆ. ಸೂರು ಕಳೆದುಕೊಂಡ ಗ್ರಾಮಸ್ಥರು ಅನಾಥರಾಗಿದ್ರು. ಸಂತ್ರಸ್ತರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯಿಂದ ಎಚ್ಚೆತ್ತ ಅಂಕೋಲಾ ಶಾಸಕ ಸತೀಶ್ ಸೈಲ್, ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹಾಗೂ ಜಿಲ್ಲಾಧಿಕಾರಿಗಳು ಉಳುವರೆ ಗ್ರಾಮಕ್ಕೆ ದೌಡಾಯಿಸಿದ್ರು. ಉಳುವರೆ ಗ್ರಾಮಸ್ಥರಿಗೆ ಪರಿಹಾರ ಘೋಷಣೆ. ಸೂರಿಲ್ಲದವರಿಗೆ 1.2 ಲಕ್ಷದ ಚೆಕ್ ವಿತರಣೆ. ಸೂರು ಕಳೆದುಕೊಂಡ ಮೂವರಿಗೆ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಸ್ಥಳದಲ್ಲೇ 1,20,000 ರೂಪಾಯಿ ಚೆಕ್ ಅನ್ನ ವಿತರಿಸಿದ್ರು. ಸೂರು ಕಳೆದುಕೊಂಡವರಿಗೆ 1 ಲಕ್ಷ ನೆರವನ್ನ ನೀಡುವುದಾಗಿ ಘೋಷಿಸಿದ್ರು. ಏನು ಸಂತ್ರಸ್ತರಿಗೆ ನೆರವು ಘೋಷಿಸುತ್ತಿದ್ದಂತೆ ಉಳುವರೆ ಗ್ರಾಮಸ್ಥರು ಫುಲ್ ಖುಷಿಯಾದ್ರು. ನೋವಿನಲ್ಲಿದ್ದ ಕಣ್ಣುಗಳಲ್ಲಿ ಭರವಸೆಯ ಬೆಳಕು ಮೂಡಿತು. ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ಉಳುವರೆ ಊರಿನ ಗ್ರಾಮಸ್ಥರ ಪರವಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ನೋಡಿದ್ರಲ್ಲ, ನಮ್ಮ ಒಂದು ವರದಿ ಉಳುವರೆ ಗ್ರಾಮಸ್ಥರ ಮೊಗದಲ್ಲೇ ಮಂದಹಾಸವನ್ನ ಮೂಡಿಸಿದೆ. ರಿಪಬ್ಲಿಕ್ ಕನ್ನಡ ಎಂದಿಗೂ ನೊಂದವರ ಪಾಲಿಗೆ ಧ್ವನಿಯಾಗಲಿದೆ. ಕಾರಣ ಇದು ನಿಮ್ಮ ಧ್ವನಿ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ.